ನಾನು ಡಿ ಕೆ ಶಿವಕುಮಾರ್ ಅಭಿಮಾನಿ. ಕಾಂಗ್ರೆಸ್ ಸರ್ಕಾರ ಬಂದಾಗೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೊಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಹಾಗೂ ಸಿದ್ದರಾಮಯ್ಯನವರು 2 ವರ್ಷ ಅವರೇ ಕಂಟ್ರೋಲ್ ಮಾಡೋದು, 2 ವರ್ಷ ಆದಮೇಲೆ ಕೊಡ್ತಾರೆ ಅಧಿಕಾರ ಅಂದ್ಕೊಂಡಿದ್ದು. ನನಗೆ ವೈಫಲ್ಯವಾಗಿ ಕೊಟ್ಟಿರಲಿಲ್ಲ ಅನ್ನೋಕ್ಕೋಸ್ಕರ ನಾನು 2 ವರ್ಷ ಕೊಟ್ಟಿಲ್ಲ ಅನ್ನೋ ಲೆಕ್ಕಾಚಾರ ಇದು ಮಾಡಿದೆ, ಶಪಥ ಮಾಡಿದೆ. ಅಲ್ಲಿ ನಮ್ಮ ಬಾಸ್ ಮುಖ್ಯಮಂತ್ರಿ ಆಗೊಂಡರೂ ನಾನು ಚಪ್ಪಲಿ ಮೆಟ್ಟೋದಿಲ್ಲ ಅಂತ ಶಪಥ ಮಾಡಿದೆ. ಆ ಕಾಲ ಕೂಡಿ ಬಂದಿದೆ. ನಾಳೆ ನಮ್ಮ ಬಾಸ್ ಮುಖ್ಯಮಂತ್ರಿ ಆಯ್ತವ್ರೆ. ಮಧುರಮ್ಮನ ಆಶೀರ್ವಾದ ಇತ್ತು. ಆ ಮಧುರಮ್ಮನ ಬೇಡ್ಕೊಂಡಿದ್ದೆ ನಾನು, ಮಧುರಮ್ಮ ಮಾಡೇ ಮಾಡ್ತಾಳೆ ಅಂತ. ಆ ಮಧುರಮ್ಮ ನಾಳೆ ನನಗೆ ಕೃತಜ್ಞತೆ ಮಾಡ್ತಾಳೆ. ಆ ಮಧುರಮ್ಮಂಗೆ ಒಳ್ಳೆಯದಲ್ಲಿ ಅಂತ ಕೈ ಮುಗಿದ್ದೀನಿ ಅಷ್ಟೇ. ಮದ್ದೂರು APMC ವರ್ತಕರಾದಂಥ ಅಶೋಕ್ ಅವರು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೋವರೆಗೂ ಚಪ್ಪಲಿ ಹಾಕಲ್ಲ ಅಂತೇಳಿ ಅಲ್ಲೇ 1 ವರ್ಷದಾಗಿಂದ ಚಪ್ಪಲಿ ಬಿಟ್ಟಿದ್ದಾರೆ ಅವರು. ಅದೇನಪ್ಪ ಅಂತ ಅಂದರೆ ಅವ್ರಿಗೆ ಹುಚ್ಚು ಅಭಿಮಾನ ಜಾಸ್ತಿ. ಡಿ ಕೆ ಶಿವಕುಮಾರ್ ಅವರು ನಮಗೂ ಅಷ್ಟೇ ಮಂಡ್ಯ ಜಿಲ್ಲೆಯಲ್ಲಿ 7 ಕ್ಷೇತ್ರದಲ್ಲಿ 6 ಕ್ಷೇತ್ರದಲ್ಲಿ MLA ಆಗಿದ್ದಾರೆ ಅಂತ ಅಂದರೆ ಕಾಂಗ್ರೆಸ್ ಇದರಿಂದ ನಮ್ಮ ಒಕ್ಕಲಿಗರು ಲೀಡ್ರ್ ಆಗೋದಂಥ ಡಿ ಕೆ ಶಿವಕುಮಾರ್ ಅವರು ಒಂದು ಮುಖ್ಯಮಂತ್ರಿ ಆಗಲಿ ಅಂತಲೇ 7 ಕ್ಷೇತ್ರದಲ್ಲಿ 6 ಕ್ಷೇತ್ರನೂ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಇದ್ದ ತಕ್ಷಣವೇ ಎಲ್ಲ ನಮ್ಮ ಒಕ್ಕಲಿಗರು ಬಾಂಧವರು ವೋಟ್ ಹಾಕಿ ಗೆಲ್ಲಿಸಿದ್ರು. ಆದರೆ ರಾಜಕೀಯ ವೈಪರೀತ್ಯದಿಂದಾಗಿ ಅವ್ರಿಗೆ 2 ವರ್ಷ ಆದಮೇಲೆ ಕೊಡ್ತೀನಿ ಅಂತಂದರೆ 2 ವರ್ಷ ಆದಮೇಲೂ ಅವರು ಮುಖ್ಯಮಂತ್ರಿ ಸ್ಥಾನ ಕೊಡದೇ ಇರೋದ್ರಿಂದ ನಮ್ಮ ಅಶೋಕ್ ಅವರು ಅದನ್ನು ಬೇಜಾರು ಮಾಡಿಕೊಂಡಿದ್ದು. ನಮ್ಮ ಆರಾಧ್ಯ ದೈವ ಆದಂಥ ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಟಿಲ್ವಲ್ಲ ಅನ್ನೋ ಕಾರಣದಿಂದ ಅವರು ಚಪ್ಪಲಿ ಹಾಕದೆ ಬಿಟ್ಟಿದ್ರು. ಈಗ ಭಾಗ್ಯ ಕೂಡ ಬಂದಿದೆ. ನಾಳೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದಮೇಲೆ ಅವರು ಚಪ್ಪಲಿ ಹಾಕೊಂಡು ಓಡಾಡಲಿ ಅನ್ನೋದನ್ನು ಇಚ್ಛಿಸ್ತೀವಿ. ಈ ಉರಿ ಬಿಸಿಲಲ್ಲಿ ಆದ್ರೆ ಇಷ್ಟು ದಿನ ಇವರು ಚಪ್ಪಲಿ ಹಾಕದೆ ಓಡಾಡಿದ್ರಲ್ಲ, ತುಂಬಾ ಗ್ರೇಟು, ಅಭಿಮಾನ ಅಂಥದ್ದು ಅನ್ನೋದನ್ನು ಈ ಮೂಲಕ ಹೇಳ್ಬೋದು.